press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಹಿಂದಿನ ಕ್ಲಾಸಲ್ಲಿ ರಚನಾ ಶಕ್ತಿ ಅಂದರೆ ಏನು, ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗೋದು ಯಾವ ಥರ, ಆಮೇಲೆ ಶಕ್ತಿಯ ಸಂರಕ್ಷಣೆಯ ನಿಯಮದ ಪ್ರಕಾರ ನಿಯಮವನ್ನು ತಿಳ್ಕೊಂಡಿದ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತ ಅಂದರೆ ಕೆಲಸ ಮಾಡುವ ದರದ ಬಗ್ಗೆ ತಿಳ್ಕೊಳ್ಳೋಣ. ಕೆಲಸ ಮಾಡುವ ದರ. ಕೆಲಸ ಮಾಡುವ ದರ ಏನಪ್ಪ ಕೆಲಸ ಮಾಡುವ ದರ ಅಂತ ಅಂದರೆ, ಈಗ ಒಬ್ಬ ಶಕ್ತಿಯುತ ವ್ಯಕ್ತಿ ಇರ್ತಾನೆ, ಇನ್ನೊಬ್ಬ ಅವನಿಗೆ ಸ್ವಲ್ಪ ಶಕ್ತಿ ಕಡಿಮೆ ಉಳ್ಳ ವ್ಯಕ್ತಿ ಇರ್ತಾನೆ. ಈ ಇಬ್ಬರು ವ್ಯಕ್ತಿಗಳಲ್ಲಿ ಯಾವ ವ್ಯಕ್ತಿಗೆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತಲ್ವ, ಅವನು ಮಾಡ್ತಕ್ಕಂಥ ಕೆಲಸದ ದರ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಕಡಿಮೆ ಶಕ್ತಿ ಇರೋನಿಗೆ ಕಡಿಮೆ ಕೆಲಸದ ದರ ಇರುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಸೊ ಒಂದು ಹಗ್ಗ ಇರುತ್ತೆ, ಅದು ಒಂದು 8 ಮೀಟರ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ 8 ಮೀಟ್ರನ್ನ ಇಬ್ಬರು ಹುಡುಗಿರು, ಓಕೆನಾ, ಅವರಿಗೆ ಇಬ್ಬರಿಗೂ ಸೇಮು ಅವ್ರದ್ದು ರಾಶಿ ಇರುತ್ತೆ. ಬಟ್ ಅದರಲ್ಲಿ ಎ ಮತ್ತು ಬಿಗೆ ಕಂಪೇರ್ ಮಾಡಿದರೆ ಎ ಅನ್ನೋರ ಹತ್ರ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಎ ಅನ್ನೋಳು 8 ಮೀಟ್ರು ಹಗ್ಗನ ಫುಲ್ ಕಂಪ್ಲೀಟಾಗಿ ಹತ್ತೋದಕ್ಕೆ 20 ಸೆಕೆಂಡ್ ತೊಗೊಂಡಿದ್ದಾಳೆ ಅಂತ ಅಂದ್ಕೊಳ್ಳೋಣ. 20 ಸೆಕೆಂಡು. ಅದೇ 8 ಮೀಟ್ರು ಹತ್ತೋದಕ್ಕೆ ಬಿ ಅನ್ನೋಳು 50 ಸೆಕೆಂಡ್ನ ತೊಗೊಂಡಿದ್ದಾಳೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಯಾರು ಕಡಿಮೆ ಸಮಯದಲ್ಲಿ ಹಗ್ಗನ ಹತ್ತಿರ್ತಾರಲ್ವ, ಅವರು ಮಾಡ್ತಕ್ಕಂಥ ಕೆಲಸದ ದರ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಅಂತ ಅರ್ಥ. ಬಿ ಅನ್ನೋರು ಅದೇ 8 ಮೀಟ್ರು ಹಗ್ಗನ ಹತ್ತೋದಕ್ಕೆ 50 ಸೆಕೆಂಡ್ ತೊಗೊಂಡಿದ್ದಾರೆ, ಅಲ್ಲಿ ಅವ್ರದ್ದು ಕೆಲಸ ಮಾಡ್ತಕ್ಕಂಥ ದರ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಅಂತ ಅರ್ಥ. ಸೊ ಇದನ್ನು ಕೆಲಸ ಮಾಡುವ ದರ ಅಥವಾ ಕೆಲಸ ಮಾಡುವ ದರ ಅಥವಾ ಶಕ್ತಿಯ ವರ್ಗಾವಣೆಯನ್ನು ಸಾಮರ್ಥ್ಯ ಎನ್ನುತ್ತೇವೆ. ಹೆಂಗಪ್ಪ ಇದು ಶಕ್ತಿ ವರ್ಗಾವಣೆ ಆಗುತ್ತೆ ಅಂತ ಅಂದರೆ, ಅವ್ರು ಹತ್ತುವಾಗ ಅವ್ರದ್ದು ಕೆಲಸ ನಡೀತಾ ಇರುತ್ತೆ. ಆ ಕೆಲಸ ಅನ್ನೋದು ಆ ಹಗ್ಗಕ್ಕೆ ಏನಾಯಿತು, ವರ್ಗಾವಣೆ ಆಯಿತು ಅಲ್ವಾ. ಸೊ ಸಾಮರ್ಥ್ಯ ಅಂತಂದರೆ ಏನು, ಕೆಲಸ ಮಾಡುವ ದರ ಅಥವಾ ಶಕ್ತಿಯ ವರ್ಗಾವಣೆನ ನಾವು ಸಾಮರ್ಥ್ಯ ಅಂತ ಕರಿತೀವಿ. ಇದನ್ನು ನಾವು ಮ್ಯಾಥಮೆಟಿಕಲಿ ಹೆಂಗೆ ಬರಿತೀವಪ್ಪ ಅಂತ ಅಂದರೆ, ಗಣಿತದ ರೂಪದಲ್ಲಿ ನಾವು ಇದನ್ನು ಹೆಂಗೆ ಬರಿತೀವಿ ಅಂತ ಅಂದರೆ, ಸಾಮರ್ಥ್ಯ ಈಕ್ವಲ್ ಟು ಕೆಲಸ ಡಿವೈಡೆಡ್ ಬೈ ಕಾಲ. ಅವರೆಷ್ಟು ಕಾಲ ಆ ಕೆಲಸ ಮಾಡೋದಕ್ಕೆ ಅವ್ರು ಎಷ್ಟು ಕಾಲ ತಗೊಂಡ್ರು ಅಂತ ಅರ್ಥ. ಈ ಸಾಮರ್ಥ್ಯನ ನಾವು ಕ್ಯಾಪಿಟಲ್ ಲೆಟರ್ ಪಿ ಇಂದ ಬರಿತೇವೆ, ಕೆಲಸನ ಡಬ್ಲ್ಯೂ ಇಂದ ಬರಿತೀವಿ, ಇದನ್ನು ಟಿ ಇಂದ ಬರಿತೇವೆ. ಸಾಮರ್ಥ್ಯ ಈಕ್ವಲ್ ಟು ಕೆಲಸ ಡಿವೈಡೆಡ್ ಬೈ ಕಾಲ ಅಂದರೆ ಒಂದು ಕೆಲಸ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಂಡ್ರು ಅದನ್ನು ಆ ವ್ಯಕ್ತಿಗಳ್ದಾಗಿರ್ಬೋದು, ಏನೇ ಕೆಲಸ ಮಾಡ್ತೀವಿ ಅಂತ ಅಂದರೆ ಅವುಗಳ ಸಾಮರ್ಥ್ಯ ಆಗಿರುತ್ತೆ ಅಂತ ಅರ್ಥ. ಸೊ ಇದು ಸಾಮರ್ಥ್ಯದ ಏಕಮಾನ ಅಥವಾ ಅಂತಾರಾಷ್ಟ್ರೀಯ ಏಕಮಾನ. ನೋಡಿ ಇಲ್ಲಿ ಕೆಲಸನ ಯಾವುದರಿಂದ, ಜೌಲಿಂದ ಬರೀತೇವೆ. ಟೈಮ್ನ ಸೆಕೆಂಡಿಂದ, ಇದನ್ನೇನಂತ ಬರಿಬೋದು, ಜೌಲ್ ಪರ್ ಸೆಕೆಂಡ್ ಅಂತ ಬರಿತೀವಲ್ವಾ.
ಜೌಲ್ ಪರ್ ಸೆಕೆಂಡ್ ಅಥವಾ ಸಾಮರ್ಥ್ಯದ ಇನ್ನೊಂದು ಏಕಮಾನ ಯಾವುದು ಅಂದರೆ ವ್ಯಾಟ್ ಅಂತಲೂ ಕೂಡ ಕರೀತಾರೆ. ಸಾಮರ್ಥ್ಯದ ಏಕಮಾನ ವ್ಯಾಟ್, ಅದನ್ನು ನಾವು W ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಈ ಥರ ಜೌಲ್ ಪರ್ ಸೆಕೆಂಡ್ ಅಥವಾ ವ್ಯಾಟ್. ಜೌಲ್ ಪರ್ ಸೆಕೆಂಡ್ ಯಾಕೆ ಬಂತು ಅಂತ ಅಂದರೆ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಜೌಲು, ಕಾಲನ ಸೆಕೆಂಡಿಂದ ಜೌಲ್ ಪರ್ ಸೆಕೆಂಡ್ ಆಗುತ್ತೆ ಅಥವಾ ಸಾಮರ್ಥ್ಯದ ಏಕಮಾನ ವ್ಯಾಟ್ ಅಂತಲೂ ಕೂಡ ಕರೀತಾರೆ. ಸೊ ಇಲ್ಲಿ ಕೆಲಸ ಜಾಸ್ತಿ ಆಗ್ತಾ ಹೋದಂಗೆ ಅದನ್ನು ಹೆಂಗೆ ನಾವು ಬರಿತೀವಿ ಅಂತ ಅಂದರೆ 1 ಕಿಲೋ ವ್ಯಾಟ್ ಅಂತ ಬರಿತೀವಿ. 1 ಕಿಲೋ ವ್ಯಾಟ್ ಅಂದರೆ 1000 ವ್ಯಾಟ್ ಆಗಿರುತ್ತೆ, 1000 ವ್ಯಾಟ್ ಅಂತ ಅರ್ಥ. ಅಥವಾ ಇದನ್ನು 1 ಕಿಲೋ ವ್ಯಾಟಿನ 1000 ಜೌಲ್ ಪರ್ ಸೆಕೆಂಡ್ ಅಂತಲೂ ಬರಿತೀವಿ. ಈಗ ಒಂದು ಕಾಲದೊಂದಿಗೆ ಸಾಮರ್ಥ್ಯನೂ ಕೂಡ ಬದಲಾಗ್ತಾ ಹೋಗುತ್ತೆ. ಹೆಂಗೆ ಅಂತ ಅಂದರೆ ಜಾಸ್ತಿ ಕಾಲ ತಗೊಂಡಂಗೆ ಅದರ ವೇಗದಲ್ಲಿ ಆಗಿರ್ಬೋದು, ಅದರ ಕೆಲಸ ಅವುಗಳು ಮಾಡ್ತಕ್ಕಂಥ ಕೆಲಸದಲ್ಲಿ ಆಗಿರ್ಬೋದು ಏನಾಗುತ್ತೆ, ಬದಲಾವಣೆ ಅನ್ನೋದು ಕಂಡು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನೋ ಒಂದು ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ, 1 ಗಂಟೆ ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ 1 ಗಂಟೆನಲ್ಲೂ ಕೂಡ ನಾನು ಮಾಡ್ತಕ್ಕಂಥ ಕೆಲಸ ಸೇಮ್ ಇರುತ್ತೋ? ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತಲ್ವ. ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಹೋದಾಗ ಕೆಲಸ ಮಾಡೋ ಸಾಮರ್ಥ್ಯ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಜಾಸ್ತಿನೇ ಆಗ್ಬೋದು. ಯಾವ ಟೈಮಲ್ಲಿ ಜಾಸ್ತಿ ಆಗ್ಬೋದು ಅಂತ ಅಂದರೆ ಕಾರು ಫಸ್ಟಿಗೆ ಕಡಿಮೆ ವೇಗದಲ್ಲಿ ಹೋಗುತ್ತೆ, ಅದನ್ನು ರೈಸ್ ಮಾಡಿದರೆ ಅದರದ್ದು ವೇಗ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಲ್ಲಿ ಅದು ಮಾಡ್ತಕ್ಕಂಥ ಕೆಲಸದ ಸಾಮರ್ಥ್ಯ ಏನಾಯಿತು, ಜಾಸ್ತಿ ಆಯಿತು. ಹೀಗೆ ಕಡಿಮೆ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಕೆಲಸದ ಸಾಮರ್ಥ್ಯ ಅನ್ನೋದು. ಯಾವುದರ ಜೊತೆಗೆ, ಕಾಲದ ಜೊತೆಗೆ ಆ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಏನಾಗುತ್ತೆ, ಬದಲಾವಣೆ ಹೊಂದುತ್ತಾ ಹೋಗುತ್ತೆ ಅಂತ ಅರ್ಥ. ಸೊ ಇದ್ರ ಮೇಲೆ ಕೆಲವೊಂದು ಉದಾಹರಣೆ ಲೆಕ್ಕಗಳಿದ್ದಾವೆ ಮಕ್ಕಳೇ, ಅವನ್ನ ನಾವು ಸಾಲ್ವ್ ಮಾಡೋಣ. ನಾನ್ನೂರು ನ್ಯೂಟನ್ ತೂಕವಿರುವ 400 ನ್ಯೂಟನ್ ತೂಕವಿರುವ ಇಬ್ಬರು ಹುಡುಗಿಯರು ಎಂಟು ಮೀಟರ್ ಎತ್ತರಕ್ಕೆ ಒಂದು ಹಗ್ಗದಿಂದ ಹತ್ತುವರು. ಒಬ್ಬ ಹುಡುಗಿ ಎ ಆಗಿರಲಿ. ಮತ್ತೊಬ್ಬಳು ಬಿ ಆಗಿರಲಿ. ಈ ಕಾರ್ಯವನ್ನು ಪೂರ್ಣಗೊಳಿಸಲು
ಎ ಹುಡುಗಿಯು 20 ಸೆಕೆಂಡ್ ತೆಗೆದುಕೊಂಡರೆ ಬಿ ಹುಡುಗಿಯು 50 ಸೆಕೆಂಡ್ ತೆಗೆದುಕೊಳ್ಳುವಳು. ಹಾಗಾದರೆ ಪ್ರತಿ ಹುಡುಗಿಯ ಸಾಮರ್ಥ್ಯವೆಷ್ಟು? ನೋಡಿ ಮಕ್ಕಳೇ, ಇಲ್ಲಿ 400 ನ್ಯೂಟನ್ ತೂಕವಿರುವ ಇಬ್ಬರು ಹುಡುಗಿಯರು, ಅಂದರೆ 400 ನ್ಯೂಟನ್ನು ತೂಕವಿದೆ ಆ ಇಬ್ಬರು ಹುಡುಗಿಯರಿಗೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಅಂದರೆ 8 ಮೀಟರ್ ಎತ್ತರಕ್ಕೆ ಒಂದು ಹಗ್ಗದಿಂದ ಹತ್ತುವರು. 8 ಮೀಟ್ರು ಎತ್ತರಕ್ಕೆ ಒಂದು ಹಗ್ಗದಿಂದ ಏನು ಮಾಡ್ತಾ ಇದ್ದಾರೆ? ಹತ್ತುವರು. ಒಬ್ಬ ಹುಡುಗಿ ಎ ಆಗಿರಲಿ. ಆ ಹುಡುಗಿಯು ಫಸ್ಟ್ನೇ ಹುಡುಗಿ ಎ ಅಂತ ಹೇಳಿದ್ದಾರೆ, ಮತ್ತೊಬ್ಬಳು ಬಿ ಆಗಿರಲಿ, ಇನ್ನೊಬ್ಬಳು ಬಿ ಆಗಿರಲಿ ಅಂತ ಹೇಳಿದ್ದಾರೆ. ಈ ಕಾರ್ಯವನ್ನು ಪೂರ್ಣಗೊಳಿಸಲು ಆ ಕೆಲಸನ ಮುಗಿಸೋದಕ್ಕೆ ಎ ಹುಡುಗಿ 20 ಸೆಕೆಂಡ್ ತೆಗೆದುಕೊಂಡಿದ್ದಾಳೆ, ಬಿ ಹುಡುಗಿ 50 ಸೆಕೆಂಡ್ ತೆಗೆದುಕೊಂಡಿದ್ದಾಳೆ. ಹಾಗಾದರೆ ಪ್ರತಿ ಹುಡುಗಿಯ ಸಾಮರ್ಥ್ಯವೆಷ್ಟು? ಹಾಗಾದರೆ ಎ ಅನ್ನೋ ಹುಡುಗಿನ ಸಾಮರ್ಥ್ಯ ಎಷ್ಟು? ಬಿ ಅನ್ನೋ ಹುಡುಗಿನ ಸಾಮರ್ಥ್ಯ ಎಷ್ಟು? ಸಾಮರ್ಥ್ಯ ಅಂದರೆ ಗೊತ್ತಿದೆ ಅಲ್ವಾ? ಏನು ಸಾಮರ್ಥ್ಯ ಅಂತ ಅಂದರೆ ಕೆಲಸ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ನೋಡಿ, ಸಾಮರ್ಥ್ಯ ಫಸ್ಟ್ ನಾವು ಎ ಹುಡುಗಿ ಸಾಮರ್ಥ್ಯ ಕಂಡಿಟ್ಕೊಳ್ಳೋಣ. ಎ ಹುಡುಗಿಯ ಸಾಮರ್ಥ್ಯ ಈಕ್ವಲ್ ಟು P ಈಕ್ವಲ್ ಟು W/T. ಕೆಲಸ ಇಲ್ಲಿ ನೋಡಿ, ತೂಕ ಅಂತ ಅಂದರೆ M ಇಂಟು G ಅಂತ ಬರ್ಕೊತೀವಿ, ಇಂಟು H ಅಂತ ಬರ್ಕೊತೀವಿ, ಡಿವೈಡೆಡ್ ಬೈ ಟೈಮ್ T ಅಲ್ವಾ? M ಇಂಟು G ಅಂತಂದರೆ ಅವ್ರು ಕೊಟ್ಟಿದ್ದಾರೆ ಎಷ್ಟಂತ? 400 ನ್ಯೂಟನ್ ಅಂತ, ಇಂಟು H ಅಂದರೆ 8 ಮೀಟ್ರು. ಟೈಮ್ ಎಷ್ಟು ತೊಗೊಂಡಿದ್ದಾಳೆ ಅವಳು? 20 ಸೆಕೆಂಡು ತೊಗೊಂಡಿದ್ದಾಳೆ. ಸೊ ಈ ಒಂದು ಸೊನ್ನೆ ಕ್ಯಾನ್ಸಲ್ ಆಯಿತು. 2 1 2, 2 4, 20 ಇಂಟು 8 ಅಂದರೆ 160 ವ್ಯಾಟ್ ಆಗಿದೆ ಅವ್ರದ್ದು. ಇಷ್ಟು ವ್ಯಾಟ್ ಅಂದರೆ ಜೋಲ್ ಪರ್ ಸೆಕೆಂಡ್. ಇಷ್ಟು ಎ ಹುಡುಗಿದು ಸಾಮರ್ಥ್ಯ 160 ವ್ಯಾಟ್ ಕರೆಕ್ಟ್ ಇದೆ. ಸೊ ಎ ಹುಡುಗಿದು ಇಷ್ಟ ಆಯಿತು. ನಾವೀಗ ಬಿ ಹುಡುಗಿದು ಕಂಡುಹಿಡ್ಕೋಬೇಕಲ್ವಾ? ಸೊ ಅದಕ್ಕೆ ನೀವು ಒಂದು ಟೈಮ್ ಇದು ನೋಡ್ಕೊಳ್ರಿ. ಎ ಹುಡುಗಿದು ನಾನು ಈ ಕಡೆ ಬರ್ಕೊತೀನಿ. 160 ವ್ಯಾಟ್.
ಅದೇ ಥರ ನಾವು ಬಿ ಹುಡುಗಿದು ಕಂಡುಹಿಡ್ಕೊಳ್ಳೋಣ. ಬಿ ಹುಡುಗಿಯ ಸಾಮರ್ಥ್ಯ. ಬಿ ಹುಡುಗಿಯ ಸಾಮರ್ಥ್ಯ. ಪಿ ಈಕ್ವಲ್ ಟು W/T ಅಂದರೆ M/G/H ಅಂತ ಆಗುತ್ತೆ. ಬಿ ಹುಡುಗಿ ಅವ್ರದ್ದು 400 ನ್ಯೂಟನ್ ಇದೆ, ಇಂಟು ಹೈಟು 8 ಮೀಟ್ರು. ಅವಳು ಎಷ್ಟು ಸೆಕೆಂಡ್ ತೊಗೊಂಡಿದ್ದಾಳೆ? 50 ಸೆಕೆಂಡ್ ತೊಗೊಂಡಿದ್ದಾಳೆ. 1 ಕ್ಯಾನ್ಸಲ್ ಆಯಿತು. 5 1 5, 5 8 40. 8 ಇಂಟು 8 ಅಂದರೆ 64 ವ್ಯಾಟ್ ಆಯಿತು. ನೋಡಿ, ಯಾವ ಹುಡುಗಿ ಜಾಸ್ತಿ ಸೆಕೆಂಡ್ ತೊಗೊಂಡು ಕೆಲಸನ ಮುಗಿಸಿದ್ದಾಳೆ ಅವಳ ಸಾಮರ್ಥ್ಯ ಅನ್ನೋದು ಕಡಿಮೆ ಬಂತು. ಯಾವ ಹುಡುಗಿ ಟೈಮ್ನ ಕಡಿಮೆ ತೊಗೊಂಡು ಕೆಲಸನ ಮುಗಿಸಿದಾಳೋ ಅವಳ ಸಾಮರ್ಥ್ಯ ಅನ್ನೋದು ಜಾಸ್ತಿ ಬಂದಿದೆ. 160 ವ್ಯಾಟಲ್ಲಿ 64 ವ್ಯಾಟಲ್ಲಿ ಅಲ್ವಾ? ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟು ಇನ್ನೊಂದು ಉದಾಹರಣೆ ಲೆಕ್ಕ ಇದೆ, ಅದನ್ನು ನಾವು ಸಾಲ್ವ್ ಮಾಡೋಣ. ಉದಾಹರಣೆ 11.8. ಉದಾಹರಣೆ 11.8. 50 kg ರಾಶಿ ಇರುವ 50 kg ರಾಶಿ ಇರುವ ಒಬ್ಬ ಹುಡುಗ ಒಂಬತ್ತು ಸೆಕೆಂಡ್ಗಳಲ್ಲಿ ಸೋಪಾನ ಮಾರ್ಗದ ಅಂದರೆ ಸ್ಟೇರ್ ಕೇಸ್, ಸೋಪಾನ ಮಾರ್ಗ, ಸ್ಟೇರ್ ಕೇಸ್ ಸೋಪಾನ ಮಾರ್ಗದ 45 ಮೆಟ್ಟಿಲುಗಳನ್ನು ಹತ್ತುತ್ತಾನೆ. 45 ಮೆಟ್ಟಿಲುಗಳನ್ನು ಹತ್ತುತ್ತಾನೆ. ಪ್ರತಿ ಮೆಟ್ಟಿಲಿನ ಎತ್ತರ 15 ಸೆಂಟಿಮೀಟರ್ಗಳಾದರೆ ಅವನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಅವನ ಸಾಮರ್ಥ್ಯವನ್ನು ಇಲ್ಲಿ ಜಿ ಅನ್ನೋದನ್ನ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಗೊಂಡಿದ್ದಾರೆ. ನಮಗೆ ಗೊತ್ತಿದೆ
ಸಾಮರ್ಥ್ಯ ಅಂತಂದರೆ W/T ಅಂತ ಗೊತ್ತಿದೆನಾ? ಈ W ಅಂದರೆ ಏನು? M×G/H/T ಅಂತ. ಈಗ ನಾವು ಫಸ್ಟು ಹುಡುಗನ ತೂಕನ ಕಂಡುಹಿಡಿಯೋಣ. ಅಂದರೆ M×Gನ ಹುಡುಗನ ತೂಕ =M×G. ಆ ಹುಡುಗನ ರಾಶಿ ಎಷ್ಟಿದೆ? 50 kg ಇದೆ. 50 kg × 10 ಅಂತ ಅಂದರೆ 500 ನ್ಯೂಟನ್ ಬರುತ್ತಲ್ವ. ಹೈಟನ್ನ ನೋಡ್ರಿ ಅಲ್ಲಿ ಹೈಟನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ. ಸೊ ಅದನ್ನು ಏನು ಮಾಡೋಣ ಅಂತಂದರೆ H = ಎಷ್ಟು ಮೆಟೀರಿಯಲ್ಗಳಿದ್ದಾವೆ? ಅವನು ಹತ್ತಾನೆ, 45 ಮೆಟೀರಿಯಲ್ಗಳನ್ನ ಹತ್ತಾನೆ ಇಂಟು ಅಲ್ಲಿ ಪ್ರತಿ ಮೆಟೀರಿಯಲಿಂದು ಎತ್ತರ 15 ಸೆಂಟಿಮೀಟರ್ ಅಲ್ವಾ. ಆ ಸೆಂಟಿಮೀಟರ್ನ ಏನು ಮಾಡೋಣ? ಮೀಟರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 15/100 ಆಗುತ್ತಲ್ವ. ಸೊ ಈ ಥರ ಸೆಂಟಿಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕು. /100. ಮತ್ತೆ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ 5ರಿಂದ ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ. 5 × 10 20 ಆಗುತ್ತೆ. ಇಲ್ಲಿ 5 × 9 45. ಉಳಿದಿದ್ದೆಷ್ಟು? 9 × 15 / 20. 15 × 9 135 /20. ಇಲ್ಲಿ ಏನು ಮಾಡ್ಬೋದು? ಹೇಗೇನು 5ರಿಂದ ಕ್ಯಾನ್ಸಲ್ ಮಾಡ್ಬೋದಲ್ವಾ. 5 × 4 20, 5 × 4 20, 5 × 2 10, 5 × 35. ಅಂದರೆ ಎಷ್ಟು ಉಳಿತು? 27/4 ಉಳಿತು. ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ. 27 4 24 ಮೈನಸ್ ಮಾಡೋಣ. 7ರಲ್ಲಿ 4 ಹೋದರೆ 3 ಪಾಯಿಂಟ್ ತೊಗೊಳ್ಳೋಣ. 7 4 ಎಷ್ಟು? 4 7 28, 4 5 25, 4 5 20. ಏನು ಉಳಿದಿದ್ದು? ಇಲ್ಲಿ ಬಂದಿದ್ದೆಷ್ಟು ಆನ್ಸರು? 6.75. ನಾವೇನು ಕಂಡುಹಿಡಿದ್ವಿ? ಹೈಟ್ನ ಕಂಡುಹಿಡಿದ್ವಿ. ಈಗ ನಮಗೆ W ಸಿಕ್ತು, Tನೂ ಸಿಕ್ತು. ಇಲ್ಲಿಗೆ ಆ ವ್ಯಾಲ್ಯೂಸ್ನ ಬರೆಯೋಣ. W ಅಂದರೆ 500 ನ್ಯೂಟನ್ನು, H ಅಂತಂದರೆ 6.75 ಮೀಟರು. ಟೈಮ್ ಎಷ್ಟು ತೊಗೊಂಡಿದ್ದಾನೆ? 9 ಸೆಕೆಂಡ್ ತೊಗೊಂಡಿದ್ದಾನೆ. 9 ಸೆಕೆಂಡ್. ನೋಡಿ, ಮೀಟರಲ್ಲಿ ಕೊಟ್ಟಿಲ್ಲ ಅಂತಂದರೆ ನಾವು ಮೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದರೆ ಅದು SI ಯೂನಿಟ್ ಸಿಸ್ಟಮಲ್ಲೇ ಬರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಯಾವುದರಲ್ಲಿ ಕೊಟ್ಟಿದ್ದಾರೆ ಅನ್ನೋದು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಇದೆಷ್ಟು ಬಂದಿದೆ ಅಂತಂದರೆ 500 × 6.75 / ಟೈಮು 9 ಸೆಕೆಂಡು. 500 × 6.75 ಗುಣಿಸ್ಕೊಳ್ಳೋಣ ಫಸ್ಟು. 500 × 6.75. 5 0 0, 5 0 0, 5 5 25, 7 0 0, 7 0 0, 7 5 35, 6 0 0, 6 0 0, 6 5 30, 0 0 5 7 3 3 ಬಂತು. ಇಲ್ಲಿ ಎಷ್ಟಾಯಿತು ಅಂದರೆ 3375.00. 3375.0 ಅಂದರೆ ಬಿಡಿ, /9. ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ. 3375. 93 27, 94 36 ಅಂದರೆ 93 27 ತೊಗೊಳ್ಳೋಣ. ಮೈನಸ್ 13ಗೆ 7 ಹೋದರೆ 6 0
7 9 7 63. ಓಕೆನಾ? 7ರಲ್ಲಿ 4 ಹೋದರೆ 3 ಹೋದರೆ 4, ಇನ್ನು 5 ಉಳಿತು. 9 5 45. ಎಷ್ಟಾಯಿತು ಅಂದರೆ 375 ವ್ಯಾಟ್ ಆಯಿತು. ಇಷ್ಟು ಆ ಹುಡುಗಂದು ಸಾಮರ್ಥ್ಯ ಅಂತ ಬರೆದಿದ್ದೀವಿ. ಸಾಮರ್ಥ್ಯ ಆ ಹುಡುಗನ ಸಾಮರ್ಥ್ಯ ಎಷ್ಟು? 375 ವ್ಯಾಟ್. ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಕೊಟ್ಟಿದ್ದಾರೆ. ಸೊ ಅಲ್ಲೇನಿದೆ ಅಂತ ನೋಡೋಣ ಮಕ್ಕಳೇ. ಇದು ಅರ್ಥ ಆಯಿತು ಅಂದ್ಕೊತೀನಿ ನಾನು. ಸೊ ಒಂದು ಟೈಮ್ ನೋಡ್ಕೊಳ್ಳಿ. ಸಾಮರ್ಥ್ಯ ಎಂದರೇನು ಅಂತ ಇದೆ. ಸಾಮರ್ಥ್ಯ ಅಂದರೆ ಏನು? ಸಾಮರ್ಥ್ಯ ಅಂತಂದರೆ ಎಷ್ಟು ಒಂದು ಕೆಲಸನ ಎಷ್ಟು ಟೈಮಲ್ಲಿ ಮಾಡ್ತಾರೆ ಅನ್ನೋದನ್ನ ಸಾಮರ್ಥ್ಯ ಅಂತ ಕರೀತಾರೆ. ಅಂದರೆ ಇದನ್ನು ನಾವು ಹೆಂಗೆ ಬರಿತೀವಿ? P = W/T. ತೆಗೆದುಕೊಂಡ ಕಾಲ ಅಲ್ಲ, ಏನಿದು? ಮಾಡಿದ ಕೆಲಸ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಅಥವಾ ನಾವು ಡೆಫಿನೇಷನಲ್ಲಿ ಬರೀಬೇಕು ಅಂತಂದರೆ ಹೆಂಗೆ ಬರಿತೀವಿ? ಕೆಲಸ ಮಾಡಿದ ದರ ಅಥವಾ ಶಕ್ತಿಯ ವರ್ಗಾವಣೆಯನ್ನು ಸಾಮರ್ಥ್ಯ ಎನ್ನುತ್ತೇವೆ. ನೆಕ್ಸ್ಟು 2ನೇ ಕ್ವಶನು. 1 ವ್ಯಾಟ್ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ. 1 ವ್ಯಾಟ್ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ. ನೋಡಿ, ನಿಮಗೆ ಗೊತ್ತಿರೋ ಪ್ರಕಾರ ಸಾಮರ್ಥ್ಯನ ಈ ಥರ ಬರ್ಕೊತೀವಲ್ವ. 1 ವ್ಯಾಟ್ ಅಂದರೆ ಇದು ತೆಗೆದುಕೊಂಡು ಎಷ್ಟು ಕೆಲಸ ಆಗಿದೆ, ಎಷ್ಟು ಕಾಲನ ತಗೊಂಡಿದ್ದಾರೆ. ಇಲ್ಲಿ ನಾವು 1 ಸೆಕೆಂಡ್ನಲ್ಲಿ ಎಷ್ಟು ಕೆಲಸ ನಡೆದಿದೆ ಅನ್ನೋದನ್ನು ಏನಂತ ಕರಿತೀವಿ? 1 ವ್ಯಾಟ್ ಅಂತ ಕರಿತೀವಿ ಅಷ್ಟೇ. ನೆಕ್ಸ್ಟು 3ನೇ ಕ್ವಶನು, ಅದು ಪ್ರಾಬ್ಲಮ್ ಇದೆ. ಸೊ ಅದನ್ನು ನೋಡೋಣ. ಒಂದು ವಿದ್ಯುತ್ ದೀಪವು
ವಿದ್ಯುತ್ ದೀಪವು ಹತ್ತು ಸೆಕೆಂಡ್ಗಳಲ್ಲಿ ಸಾವಿರ ಜೌಲ್ನಷ್ಟು ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ. ಹಾಗಾದರೆ ಅದರ ಸಾಮರ್ಥ್ಯವೆಷ್ಟು? ನೋಡಿ, ಇಲ್ಲಿ ಒಂದು ವಿದ್ಯುತ್ ದೀಪ ಇದೆ. ಆ ವಿದ್ಯುತ್ ದೀಪ 10 ಸೆಕೆಂಡ್ಗಳಲ್ಲಿ 1000 ಜೌಲ್ನಷ್ಟು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದಂತೆ. 10 ಸೆಕೆಂಡ್ನಲ್ಲಿ ಅಷ್ಟು ವಿದ್ಯುತ್ ಶಕ್ತಿನ ಉಪಯೋಗಿಸಿಕೊಳ್ಳುತ್ತದೆ ಆ ವಿದ್ಯುತ್ ದೀಪ. ಹಾಗಾದರೆ ಅದರ ಸಾಮರ್ಥ್ಯವೆಷ್ಟು ಅಂತ ಕೇಳಿದ್ದಾರೆ. ನಮಗೆ ಸಾಮರ್ಥ್ಯ ಅಂದರೆ ಗೊತ್ತಿದೆಯಲ್ವಾ, P = W/T ಅಂತ. ಇಲ್ಲಿ ಅದು ಎಷ್ಟು ಕೆಲಸ ಮಾಡಿದೆ? 1000 ಜೌಲ್ನಷ್ಟು ಅದನ್ನು ಏನು ಮಾಡಿದೆ? ವಿದ್ಯುತ್ ಶಕ್ತಿನ ಉಪಯೋಗಿಸ್ಕೊಂಡಿದೆ. ಡಿವೈಡೆಡ್ ಬೈ ಅದು ತೆಗೆದುಕೊಂಡ ಕಾಲ ಎಷ್ಟು? 10 ಸೆಕೆಂಡು. ಇಲ್ಲೊಂದು 0 ಕ್ಯಾನ್ಸಲ್ ಆಯಿತು. ಅಂದರೆ 100 ಜೌಲ್ ಪರ್ ಸೆಕೆಂಡ್ ಅಥವಾ 100 ವ್ಯಾಟ್ ಆಯಿತು. ಇಷ್ಟು. ನೆಕ್ಸ್ಟು ಸರಾಸರಿ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ. ಸರಾಸರಿ ಸಾಮರ್ಥ್ಯವನ್ನು ನಾನು ನಿಮಗೆ ಆಗಲೇ ಹೇಳಿದೆ, ಒಂದು ವಸ್ತು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ಆ ಕೆಲಸ ಅನ್ನೋದು ಎಲ್ಲ ಕಡೆನೂ ಸೇಮ್ ಇರೋದಿಲ್ಲ. ಕೆಲವೊಂದು ಕಡೆ ಜಾಸ್ತಿ ಇರ್ಬೋದು, ಕೆಲವೊಂದು ಕಡೆ ಕಡಿಮೆ ಇರ್ಬೋದು. ಇದನ್ನಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಸರಾಸರಿ ಸಾಮರ್ಥ್ಯದಿಂದ ನಾವು ಏನು ಮಾಡ್ತೀವಿ? ಲೆಕ್ಕ ಮಾಡ್ತೀವಿ. ಹಾಗಾದರೆ ಸರಾಸರಿ ಸಾಮರ್ಥ್ಯ ಅಂತ ಅಂದರೆ ಒಟ್ಟು ಶಕ್ತಿನ ಎಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಒಟ್ಟು ತೆಗೆದುಕೊಂಡ ಕಾಲ ಎಷ್ಟು ಅನ್ನೋದು ಗೊತ್ತಾಯಿತು ಅಂತ ಅಂದರೆ ಅಲ್ಲಿ ಏನು ಬರುತ್ತೆ? ನಮಗೆ ಸರಾಸರಿ ಸಾಮರ್ಥ್ಯ ಬರುತ್ತೆ. ನೋಡಿ, ಇದನ್ನು ನಾವು ಈ ಥರ ಬರಿತೀವಿ. ಒಟ್ಟಾರೆ ಉಪಯೋಗಿಸಿದ ಶಕ್ತಿಯನ್ನು ಬಳಸಿದ ಕಾಲದೊಂದಿಗೆ ಭಾಗಿಸಿದಾಗ ಸರಾಸರಿ ಸಾಮರ್ಥ್ಯ ದೊರೆಯುತ್ತದೆ. ಸರಾಸರಿ ಸಾಮರ್ಥ್ಯ ದೊರೆಯುತ್ತದೆ. ಈ ಥರ ಅಂದರೆ ಎಷ್ಟು ಕೆಲಸ ಆಗಿದೆ ಟೋಟಲಿ, ಅದನ್ನು ಟೋಟಲ್ ಟೈಮಲ್ಲಿ ಅಂದರೆ ಎಷ್ಟು ಆ ಕೆಲಸ ಮಾಡೋದಕ್ಕೆ ಆ ಶಕ್ತಿನ ಎಷ್ಟು ಯೂಸ್ ಮಾಡಿದ್ದಾರೆ ಮತ್ತು ಎಷ್ಟು ಕಾಲ ತೊಗೊಂಡಿದ್ದಾರೆ, ಒಟ್ಟಾರೆ ಕಾಲ ಎಷ್ಟು ತೊಗೊಂಡಿದ್ದಾರೆ ಅನ್ನೋದನ್ನು ಡಿವೈಡ್ ಮಾಡಿದರೆ ಏನು ಬರುತ್ತೆ? ಸರಾಸರಿ ಸಾಮರ್ಥ್ಯ ಬರುತ್ತೆ ಅಂತ ಅರ್ಥ.
ನೆಕ್ಸ್ಟು ಇನ್ನೊಂದು ಕಾನ್ಸೆಪ್ಟ್ ಲಾಸ್ಟ್ ಇದೆ, ಇದನ್ನು ಮಾಡಿದರೆ ಈ ಲೆಸನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ನಾವು ಅಭ್ಯಾಸದ ಲೆಕ್ಕಗಳು ಮಾಡಿದರೆ ಇದು ಏನಪ್ಪ ಕೆಲಸ ಮತ್ತು ಶಕ್ತಿ ಅಧ್ಯಾಯ ಕಂಪ್ಲೀಟ್ ಆಗುತ್ತೆ. ಶಕ್ತಿಯ ವ್ಯಾವಹಾರಿಕ ಏಕಮಾನ. ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದು ಅಂತ ನೋಡೋಣ. ಈಗ ನಾವು 1 ವ್ಯಾಟ್ ಅಥವಾ 1 ಜೌಲ್ ಪರ್ ಸೆಕೆಂಡ್ ಅಂತ ತಗೊತೀವಲ್ವ, ಅದು ಏನಾಗುತ್ತೆ ಅಂದರೆ ತುಂಬ ಚಿಕ್ಕ ಏಕಮಾನ ಆಗುತ್ತೆ. ಅದು ಎಲ್ಲೆಲ್ಲಿ ಶಕ್ತಿ ಕಡಿಮೆ ಇರುತ್ತಲ್ವ ಆವಾಗ ಮಾತ್ರ ಉಪಯೋಗಕ್ಕೆ ಬರೋ ಅಂಥ ಏಕಮಾನ. ಅಂದರೆ ಜಾಸ್ತಿ ಶಕ್ತಿ ಯೂಸ್ ಆದಾಗ ಅಲ್ಲಿ ಎಂಥ ಏಕಮಾನ ವ್ಯಾವಹಾರಿಕ ಏಕಮಾನ ಯಾವುದು ಅಂದರೆ ಜಾಸ್ತಿ ಶಕ್ತಿ ಯೂಸ್ ಮಾಡಿದಾಗ ಅಲ್ಲಿ ಏಕಮಾನ ವ್ಯಾಟ್ ಅಂತ ತೊಗೊಳಕ್ಕೆ ಬರೋದಿಲ್ಲ, ಅಥವಾ ಜೌಲ್ ಪರ್ ಸೆಕೆಂಡ್ ಅಂತ ತೊಗೊಳಕ್ಕೆ ಬರೋದಿಲ್ಲ. ಅಲ್ಲಿ ಹೆಂಗೆ ತೊಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಶಕ್ತಿಯ ವ್ಯಾವಹಾರಿಕ ಏಕಮಾನ ವ್ಯಾವಹಾರಿಕ ಏಕಮಾನ. ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದಪ್ಪ ಅಂತ ಅಂದರೆ 1 ಕಿಲೋ ವ್ಯಾಟ್ ಗಂಟೆ. 1 ಕಿಲೋ ವ್ಯಾಟ್ ಗಂಟೆ ಅಂದರೆ ಏನಂದರೆ 1 ಸೆಕೆಂಡ್ನಲ್ಲಿ 1000 ಜೌಲು ಶಕ್ತಿ ಉಪಯೋಗ ಆಗಿದೆ ಅಂತ ಹೇಳ್ಕೊಳ್ಳೋಣ. ಹಾಗಾದರೆ 1 ಗಂಟೆನಲ್ಲಿ ಎಷ್ಟು ಶಕ್ತಿ ಉಪಯೋಗ ಆಗುತ್ತೆ ಅನ್ನೋದು ಏನು 1 ಕಿಲೋ ವ್ಯಾಟ್ ಗಂಟೆ ಅಂತ ಅರ್ಥ. 1 ಕಿಲೋ ವ್ಯಾಟ್ ಗಂಟೆನ ನಾವು ಹೆಂಗೆ ಬರಿತೀವಿ ಅಂತ ಅಂದರೆ 1 ಕಿಲೋ ವ್ಯಾಟ್ ಗಂಟೆನ 1 × 1000 × 3600. ಯಾಕಂದರೆ ಅವರ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ 60 × 60 ಅಂದರೆ 1 ಗಂಟೆಗೆ 60 ನಿಮಿಷಗಳಿರ್ತವೆ. 1 ನಿಮಿಷಕ್ಕೆ 60 ಸೆಕೆಂಡ್ ಇರ್ತಾವಲ್ವ. ಸೊ ಅದಕ್ಕೆ ಇದನ್ನು ಏನು ಮಾಡ್ತೀವಿ 3600 ಮಲ್ಟಿಪ್ಲೈ ಮಾಡ್ಕೊತೀವಿ. ಅವಾಗ ಎಷ್ಟು ಬರುತ್ತೆ ಅಂದರೆ 3 6 1 2 3 4 5 5 0 1 2 3 4 5 ಈ ಥರ ಬರ್ಕೊತೀವಿ. ಅಂದರೆ ಅಲ್ಲಿ ಏನಾಯಿತು ಇದು ಸೆಕೆಂಡು 36 ಲಕ್ಷ ಜೌಲ್ ಆಯ್ತಲ್ವಾ. ಸೊ 1 ಕಿಲೋ ವ್ಯಾಟ್ ಅವರ್ನ ನಾವೇನಂತ ಬರಿಬೋದು 3.6 ಇಂಟು ನೋಡಿ 1 2 3 4 5 6 ಇಂಟು 10⁻6 ಜೌಲ್ ಅಂತ ಬರಿತೀವಿ. 1 ಕಿಲೋ ವ್ಯಾಟ್ ಅವರ್ ಎಷ್ಟಕ್ಕೆ ಈಕ್ವಲು 3.6 ಇಂಟು 10⁻6 ಜೌಲ್. ಸಾಮಾನ್ಯವಾಗಿ ಇದನ್ನು ಶಕ್ತಿ ವ್ಯಾವಹಾರಿಕ ಏಕಮಾನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ದೊಡ್ಡ ಕಾರ್ಖಾನೆಗಳಲ್ಲಿ ಮತ್ತು ಗೃಹ ಬಳಕೆಯಲ್ಲಿ ಆಮೇಲೆ ವಾಣಿಜ್ಯ ಉದ್ದಿಮೆಗಳಲ್ಲಿ ನಾವು ಇದನ್ನ ಬಳಸ್ತೀವಿ. ಯಾಕಂದರೆ ಅಲ್ಲಿ ಜಾಸ್ತಿ ವಿದ್ಯುತ್ ಶಕ್ತಿ ಅನ್ನೋದು ಉಪಯೋಗವಾಗಿರುತ್ತೆ. ಆವಾಗ ಜೌಲ್ ಅನ್ನೋದನ್ನ ತಗೊಳಕ್ಕೆ ಬರೋದಿಲ್ಲ, ವ್ಯಾಟ್ ಅನ್ನೋದು ತಗೊಳಕ್ಕೆ ಬರೋದಿಲ್ಲ. ಶಕ್ತಿಯ ವ್ಯಾವಹಾರಿಕ ಏಕಮಾನನೇ ತಗೋಬೇಕಾಗುತ್ತೆ. ಅದನ್ನು ನಾವು ಈ ಜೌಲ್ ಇದನ್ನು ನಾವು ಏನಂತ ಬರೀಬೋದು ಯೂನಿಟ್ ಅಂತಲೂ ಕೂಡ ಬರಿತೇವೆ. 1 ಯೂನಿಟ್ ಅಂದರೆ 1 ಕಿಲೋ ವ್ಯಾಟ್ ಗಂಟೆ ಅಂತಲೇ ಅರ್ಥ. ಈಗ ಇದ್ರ ಮೇಲೆ ಒಂದು ಉದಾಹರಣೆ ಲೆಕ್ಕ ಇದೆ, ಸಾಲ್ವ್ ಮಾಡ್ಕೊಳ್ಳೋಣ. ಉದಾಹರಣೆ
11.9 60 ವ್ಯಾಟ್ ಇರುವ ಒಂದು ವಿದ್ಯುತ್ ಬಲ್ಬನ್ನು ದಿನಕ್ಕೆ 6 ಗಂಟೆಗಳ ಕಾಲ ಉಪಯೋಗಿಸಲಾಗಿದೆ. ಒಂದು ದಿನದಲ್ಲಿ ಆ ಬಲ್ಬ್ನಿಂದ ಉಪಯೋಗಿಸಲ್ಪಟ್ಟ ಶಕ್ತಿಯನ್ನು ಯೂನಿಟ್ಗಳಲ್ಲಿ ಕಂಡುಹಿಡಿಯಿರಿ. ನೋಡಿ ಇಲ್ಲಿ 60 ವ್ಯಾಟ್ ಇರುವ ಒಂದು ವಿದ್ಯುತ್ ಬಲ್ಬು. ಆ ವಿದ್ಯುತ್ ಬಲ್ಬಿಂದು ಸಾಮರ್ಥ್ಯ ಎಷ್ಟಪ್ಪ ಅಂದರೆ 60 ವ್ಯಾಟ್ ಇದೆ. ದಿನಕ್ಕೆ 6 ಗಂಟೆಗಳ ಕಾಲ ಉಪಯೋಗಿಸಲಾಗಿದೆ. 6 ಗಂಟೆಗಳ ಕಾಲ ಇಷ್ಟು ವ್ಯಾಟ್ ಬಲ್ಬ್ನ ಉಪಯೋಗಿಸಲಾಗಿದೆ. ಒಂದು ದಿನದಲ್ಲಿ ಆ ಬಲ್ಬ್ನಿಂದ ಉಪಯೋಗಿಸಲ್ಪಟ್ಟ ಶಕ್ತಿಯನ್ನು ಯೂನಿಟ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಇದೆ. ಹಾಗಾದರೆ ಒಂದು ದಿನದಲ್ಲಿ ಎಷ್ಟು ಶಕ್ತಿ ಉಪಯೋಗಿಸಲಾಗಿದೆ ಅದನ್ನು ನಾವೇನು ಮಾಡಬೇಕು, ಯೂನಿಟ್ಗಳಲ್ಲಿ ಕಂಡುಹಿಡಿಬೇಕು. ನೋಡಿ ಇಲ್ಲಿ ವಿದ್ಯುತ್ ಬಲ್ಬಿನ ಸಾಮರ್ಥ್ಯ, ಸಾಮರ್ಥ್ಯ ಎಷ್ಟಿದೆ? 6 ವ್ಯಾಟ್ ಇದೆ. ಸೊ ನಾವು SI ಏಕಮಾನದಲ್ಲೇ ನಾವು ಇದನ್ನು ಬರಿಬೇಕಾಗಿರೋದ್ರಿಂದ ಇದನ್ನು ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 6 ವ್ಯಾಟನ್ನು ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 6ನ್ನು 1000ದಿಂದ ಏನು ಮಾಡಬೇಕು, ಭಾಗಿಸ್ಬೇಕು. ಅವಾಗ 0.06 ಕಿಲೋವ್ಯಾಟ್ ಅಂತ ಬರುತ್ತೆ. ಆಯಿತು, ವಿದ್ಯುತ್ ಬಲ್ಬಿನ ಸಾಮರ್ಥ್ಯ ಎಷ್ಟಾಯಿತು? ತೆಗೆದುಕೊಂಡ ಅವಧಿ ಎಷ್ಟಿದೆ? ತೆಗೆದುಕೊಂಡ ಅವಧಿ ಈಕ್ವಲ್ ಟು ಎಷ್ಟು? 6 ಗಂಟೆ. ಈಗ ನಮಗೆ ಗೊತ್ತಿರೋ ಪ್ರಕಾರ ಏನಂತ ಬರಿಬೋದು? ಸಾಮರ್ಥ್ಯ ಈಕ್ವಲ್ ಟು ಶಕ್ತಿ ಬೈ ತೆಗೆದುಕೊಂಡ ಕಾಲ ಅಂತ ಗೊತ್ತಿದೆ ಅಲ್ವಾ? ಹಾಗಾದರೆ ಸಾಮರ್ಥ್ಯ ಈಕ್ವಲ್ ಟು ಶಕ್ತಿ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಅಂತಂದರೆ ಅಲ್ಲಿ ಶಕ್ತಿ ಅನ್ನೋದೇನಾಗುತ್ತೆ? ಶಕ್ತಿ ಈಕ್ವಲ್ ಟು ಸಾಮರ್ಥ್ಯ ಇಂಟು ತೆಗೆದುಕೊಂಡ ಕಾಲ.
ಸಾಮರ್ಥ್ಯ ಎಷ್ಟಿದೆ ನಮಗೆ, ಎಷ್ಟು ಬಂದಿದೆ? 0.06 ಕಿಲೋ ವ್ಯಾಟ್ ಇಂಟು ತೆಗೆದುಕೊಂಡ ಕಾಲ ಎಷ್ಟು? 6 ಗಂಟೆ. 0.06 ಇಂಟು 6 ಮಾಡೋಣ. 6 36, 0 ಇದೆ 35 ಬರ್ಕೊತೀವಿ. 6 0 0. 0.36 0.36 ಕಿಲೋ ವ್ಯಾಟ್ ಗಂಟೆ, ಅಥವಾ ಇದನ್ನೇನಂತ ಬರೀಬೋದು? ಯೂನಿಟ್ ಅಂತ ಬರೀಬೋದು. 0.36 ಯೂನಿಟ್ಗಳು. ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಕ್ಕಳೇ, ಇವತ್ತಿನ ಕ್ಲಾಸಿಗೆ ಎಷ್ಟು ಸಾಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಭ್ಯಾಸದ ಲೆಕ್ಕಗಳನ್ನ ಸಾಲ್ವ್ ಮಾಡೋಣ. ಸೊ ಥ್ಯಾಂಕ್ ಯು.